ತುಂಬ ಸಂತೋಷ ಆಯಿತು. ರವಿ ಸರ್ ಶಿವಣ್ಣ ನೋಡ್ಬಿಟ್ಟು ಈ ಸಿನಿಮಾಕ್ಕೂ ಪವರ್ಟ್ ಬಂದಿರಲ್ಲ, ಅದಕ್ಕೂ ತುಂಬ ಸಂತೋಷ, ತುಂಬ ಸಂತೋಷ. ಅದಷ್ಟೇ ಸಾಕು. ಸಿನಿಮಾ ಚೆನ್ನಾಗಿ ಮಾಡೀನಿ, ಒಳ್ಳೆ ಮೇಕಿಂಗ್ ಮಾಡಿದ್ದಾರೆ ಪ್ರೊಡ್ಯೂಸರು, ಆರ್ಟಿಸ್ಟ್ ಎಲ್ಲರೂ ಮಾಡಿದ್ದಾರೆ. ಥ್ಯಾಂಕ್ ಯು. ಕ್ಯೂಟೆಸ್ಟ್ ಸ್ಪೀಚ್ ಎವರ್. ಥ್ಯಾಂಕ್ ಯು ಸೋ ಮಚ್ ದಾಸ್ ಸರ್. ನಿರ್ದೇಶಕರು ಕಿರಣ್ ಕುಮಾರ್ ಅವರೇ, ಚೊಚ್ಚಲ ಪ್ರಯತ್ನ, ಅದ್ಭುತವಾದಂಥ ರೆಸ್ಪಾನ್ಸ್ ಈಗಾಗಲೇ ಹಾಡುಗಳಿಗೆ, ಟ್ರೈಲರ್ಗೆ ಎಲ್ಲರೂ ನೀಡ್ತಾ ಇದ್ದಾರೆ. ಮೇ 9ನೇ ತಾರೀಕಿಗೆ ಹೇಗೆ ರೆಡಿಯಾಗಿದ್ದೀರಾ? ರೆಡಿ ಎಲ್ಲ ಏನಿಲ್ಲ, ನರ್ವಸ್ ಆಗ್ತಾಯಿದೆ ಅಷ್ಟೇ. ಫಸ್ಟ್ ಟೈಮ್ ಅಲ್ವಾ, ಆಲ್ಮೋಸ್ಟ್ ಒಂದು 3 ವರ್ಷದ ಕನಸು ಇವಾಗ ನನಸಾಗ್ತದೆ. ಫಸ್ಟ್ ಆಫ್ ಆಲ್ ಬಂದಿರೋ ಶಿವರಾಜ್ ಕುಮಾರ್ ಸರ್ಗೆ, ರವಿ ಸರ್ಗೆ ತುಂಬ ಥ್ಯಾಂಕ್ಸ್ ಸರ್. ಇನ್ನು ಮೀಡಿಯಾ ಮಿತ್ರರೆಲ್ಲರಿಗೂ ಥ್ಯಾಂಕ್ಸ್. ಏನು ಮಾತಾಡಬೇಕು ಗೊತ್ತಾಗ್ತಲ್ಲ, ತುಂಬ ನರ್ವಸ್ ಆಗ್ತಾಯಿದೆ. ಅವರು ನಾವು ಇಂಡಸ್ಟ್ರಿಗೆ ಬರಬೇಕು ಅಂದ್ಕೊಂಡಾಗ ಅದೊಂದು ಕನಸು, ತುಂಬ ದೊಡ್ಡ ಕನಸು. ಅಂಥದ್ರಲ್ಲಿ ಇಂಡಸ್ಟ್ರಿಗೆ ಬಂದು ನಮ್ಮ ನವರಸನ್ ಸರ್ ಅಂತರ ಒಂದು ಗುರುಗಳು ಸಿಕ್ಕಿ ಅವ್ರ ಮಾರ್ಗದರ್ಶನದಲ್ಲಿ ನಡ್ಕೊಂಡೋಗಿ ತಿರ್ಗಿ ಅವರೇ ಒಂದು ಅವಕಾಶ ಕಲ್ಪಿಸ್ಕೊಟ್ಟು ಸೊ ಇಲ್ಲಿವರೆಗೂ ಬಂದಿದ್ದೀವಿ. ಹಾಗೆ ನಮ್ಮ ಶಿವರಾಜ್ ಕುಮಾರ್ ಸರ್ ಜೊತೆ ವರ್ಕ್ ಮಾಡೋ ಅವಕಾಶನೂ ಸಿಕ್ತು ಚಂದ್ರಹಾಸಲ್ಲಿ. ಸೊ ಅದಕ್ಕಿಂತ ಭಾಗ್ಯ ಇನ್ನೇನಿಲ್ಲ. 9ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತದೆ. ಎಲ್ಲರೂ ಹೇಳ್ತಿದ್ರು ನೀವು ಮೈಕ್ ಕೊಟ್ಟರೆ ಮಾತಾಡಲ್ಲ ಮಾತಾಡಿ ಅಂತ. ನಾವು ಸಿನಿಮಾ ಮಾಡಿರೋದು ನೀವುಗಳು ನೋಡಿ ಮಾತಾಡಲಿ ಅಂತ. ನಾವು ಮಾತಾಡೋಕ್ಕಲ್ಲ, ನೀವು ನೋಡಿ ನಮಗೆ ಮಾತಾಡಿದ್ರೆ ಅದನ್ನು ತಗೊಂಡು ನಾವು ಇನ್ನೂ ಮುಂದಕ್ಕೆ ಕೆಲಸ ಮಾಡ್ತೀವಿ ಅಷ್ಟೇ. ಸೊ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಕಿರಣ್ ಅವರೇ. ಕಿನಾಲ್ ರಾಜ್ ಸರ್, ಮೇ 9ನೇ ತಾರೀಕು ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ಸಂಭಾಷಣೆಯಲ್ಲಿ ನೀವು ಜೊತೆಯಾಗಿದ್ದೀರಾ, ನಿಮ್ಮ ಅನುಭವ? ಎಲ್ರಿಗೂ ನಮಸ್ಕಾರ. ಸೂತ್ರಧಾರಿ ಈ ಸಿನಿಮಾದಲ್ಲಿ ಸಂಭಾಷಣೆಗಾರಾಗಿ ಕೆಲಸ ಮಾಡಿದ್ದೀನಿ. ಸಿನಿಮಾದಲ್ಲಿ ಶ್ರದ್ಧೆ ಮತ್ತು ಶ್ರಮ ಇದ್ದರೆ ಸಕ್ಸಸ್ ಕಟ್ಟಿಟ್ಟು ಬುತ್ತಿ. ಕೆಲವ್ರಿಗೆ ಅದೃಷ್ಟ ಬೇಕು, ನಾನು ಪುಣ್ಯ ಅಂದ್ಕೊಂಡಿದ್ದೀನಿ. ಯಾಕಂದರೆ ಶಿವಣ್ಣವರು ಒಂದು ದೊಡ್ಡ ಅಭಿಮಾನಿ, ಸಿನಿಮಾ ನೋಡ್ಕೊಂಡು ಬೆಳೆದವನು. ಆ್ಯಂಡ್ ರವಿ ಸರು ಶಿವಣ್ಣವ್ರ ಸಿನಿಮಾಗೆ ಅಂದರೆ ಒಂಥರ ಕಾಂಪಿಟೇಷನ್ ಇದ್ದಂಗೆ ನಮ್ಮ ಊರಲ್ಲಿ. ಆ್ಯಕ್ಚುಲಿ ಅಂದರೆ ಇವಾಗಿನ ಥರ ಫ್ಯಾನ್ಸ್ ಥರ ಆ ಟೈಪಲ್ಲ. ಈ ನಿಮ್ಮ ಅಣ್ಣನ ಸಿನಿಮಾ ಈ ಥರ ಓದ್ತಂದ್ರೆ ಓಕೆ ಫುಲ್ ಟಿಫನ್ ನಂದು. ಅಲ್ಲಿ ಏನು ವಿಶೇಷ ಆಗಿತ್ತಂದರೆ ರವಿ ಸರ್ ಸಿನಿಮಾದಲ್ಲಿ ನಮ್ಮ ಏರಿಯಾದಲ್ಲಿ 15 ಜನ ಫ್ಯಾನ್ಸ್. ಶಿವಣ್ಣವ್ರು ನಾನು ಒಬ್ಬನೇ ಅಲ್ಲಿ. ನಾನೇನಾದ್ರು ಸೋತ್ರ 15 ಜನಕ್ಕೆ ಟಿಫನ್ ಮಾಡಬೇಕು. ಬಟ್ ಶಿವಣ್ಣವ್ರು ಹೇಗಾದರೆ ಅವರೆಲ್ಲ ಒಬ್ಬೊಬ್ಬರು ನನಗೆ ಮಾಡಬೇಕು. ಇದು ಯಾಕೆ ಹೇಳ್ತೀನಿ ಅಂದರೆ ಒಂದು ಸಿನಿಮಾ ಅವಾಗ ಏನಪ್ಪ ಅಂದರೆ ನಮ್ಮಣ್ಣ ನಿಮ್ಮಣ್ಣ ಅನ್ನೋಕ್ಕಿಂತ ಕನ್ನಡ ಸಿನಿಮಾ ಒಂದು ಎಂಟರ್ಟೈನ್ಮೆಂಟ್ ಅಂತ ನೋಡ್ತಿದ್ರು. ಬಟ್ ಇವಾಗ ಏನಾಗಿದೆ ಅಂದರೆ ಪ್ರತಿಯೊಬ್ಬರು ಇವತ್ತು ಎಲ್ಲ ಮೊಬೈಲ್ ಸಿಕ್ಕ ಲಾಸ್ಟ್ ನವರನ್ ಸರ್ ಹೇಳಿದರು, ಇವತ್ತು ಸಿನಿಮಾ ತಲುಪಿಸೋದು ಎಷ್ಟು ಕಷ್ಟ ಆಗಿದೆ ಅಂದರೆ ನೀವು ಇವಾಗ ದೊಡ್ಡ ಚಾನಲ್ ನೋಡ್ಬೋದು. ಸಾಯಂಕಾಲ ಆದರೆ ಮುಂಚೆ ನಮಗೆ ಕನಸುಗಾರ, AK-47, ಪ್ರೀತಿ ಅಂತ ಸಿನಿಮಾಗಳು ಬರ್ತಾಯಿದ್ವು. ಇವತ್ತು 6 ಗಂಟೆ ಆದರೆ ಸಾಕು, ಅದು ಪ್ರೈಮ್ ಟೈಮ್. ಅಂದರೆ ಸಾಯಂಕಾಲ ನಮ್ಮ ಹಳ್ಳಿ ಕಡೆ ನೋಡೋರು ಅಥವಾ ಎಲ್ಲ ಕಡೆಯೂ ನೋಡೋದು. ಆ್ಯಕ್ಚುಲಿ ನಮ್ಮ ಸ್ಟಾರ್ಗಳ ಸಿನಿಮಾ ಬರ್ತಾಯಿದ್ವು. ಬಟ್ ಇವತ್ತೇನಪ್ಪ ಅಂದರೆ ಡಬ್ಬಿಂಗ್ ಸಿನಿಮಾಗಳು ಬಂದಿದ್ದಾವೆ. ಬರೋದು ತಪ್ಪು ಅಂತ ಅಲ್ಲ ಹೇಳ್ತಿಲ್ಲ, ಬಟ್ ಅದನ್ನು ಪ್ರತಿಯೊಂದು ಒಂದು ಹೊಸ ಟೀಮ್ಗೂ ಆ ಥರ ಅವಕಾಶಗಳಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ. ನಮ್ಮ ಸೂತ್ರಧಾರಿಗೆ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ. ಸರ್ ಥ್ಯಾಂಕ್ ಯು, ನಮಗೊಂದು ಸಿನಿಮಾಗೆ ಆಶೀರ್ವಾದ ಮಾಡೋ ಬಂದಿದ್ದಕ್ಕೆ. ನಮಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಡಿದಂತೆ ನವರಸನ್ ಸರ್ಗೆ ಥ್ಯಾಂಕ್ ಯು. ಆ್ಯಂಡ್ ಚಂದನ್ ಸರ್ ತುಂಬ ಚೆನ್ನಾಗಿ ನಟಿಸಿದ್ದಾರೆ. ತಬಲಾಣಿನಿ ಸರ್ ತುಂಬ ಖುಷಿ ಕೊಡ್ತಾರೆ. ಆ್ಯಂಡ್ ಅಪೂರ್ವ ಮೇಡಮ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇಡೀ ತಂಡಕ್ಕೆ ನಿಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಇರಲಿ. ಹಾಗೆ ಗೆಳೆಯನಿಗೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಕಿನ್ನಾಲ್ ಸರ್. ಥ್ಯಾಂಕ್ ಯು ಡೈರೆಕ್ಟ್ರೇ. ಥ್ಯಾಂಕ್ ಯು ದಾಸ್ ಸರ್. ಥ್ಯಾಂಕ್ ಯು.